ನೀನ್ ಹೆಂಗ್ ಗೊತ್ತಾ ಈ ಮಠದಲ್ಲಿ ಇರ್ತಾರ ಗೊತ್ತಾ ಸ್ವಾಮಿಗಳು ಆತರ ನೀನು ಹಿಂದ್ಗಡೆ ಎಲ್ಲ ಕೆಲಸ ಮಾಡ್ತಿರ್ತಾನೆ ಮುಂದ್ಗಡೆ ಬಂದ ಸಾಧು ತರ ಆಫೀಸಲ್ಲಿ ಏನು ಕೆಲಸ ಇಲ್ಲ ಏನ್ ಮಾಡ್ತೀಯಾ? ಆಫೀಸಲ್ಲೇ ಇರ್ತೀನಿ. ಏನು ಕೆಲಸ ಇಲ್ಲ ಅಂತ ಇದೀನಲ್ಲ, ಆದ್ರೂ ಆಫೀಸಲ್ಲೇ ಇರ್ತೀನಿ. ಯಾಕೋ? ನೋಡಿರೋದು ಹೆಸರ ನೋಡೋದು ಸರ್. ಚಿಕನ್ ಫ್ರೈ ಫಾರ್ ಬ್ಯಾಚುಲರ್ಸ್ ಸಿದ್ಧವಾಗಿದೆ. ನಿಮ್ ಗಂಡ ನಿಮ್ನ ಏನಂತ ಕರೀತಾರೆ ಹೇಳ್ಬೇಕಾ? Hello guys, welcome back in one ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಗೈಸ್ ಇವತ್ತು ಬ್ಲಾಗ್ ಮಾಡ್ತಾ ಇದ್ದೀವಿ ಇನ್ ಅವರ್ ತರಲೆ ಅಪ್ಪನ್ ತರಲೆ ಕಿಚನ್. ಏನು ಮಾಡ್ತಾ ಇದ್ದೀವಿ ಅಂದರೆ ಇವತ್ತು ನಾವು ಅಡುಗೆ ಮಾಡ್ತಿರೋದು ನಮ್ಮ ಚೆಫು. ಯಾವ ಚೆಫು ಅಂದರೆ ಗುರುಗಳಾಗಿರೋ ಚೆಫು. ಆ ಗುರುಗಳು ಏನು ಮಾಡ್ತಿದ್ದಾರೆ ಇವತ್ತು ಏನೇನು ಅಂತ ನಿಮಗೆ ಅವರೇ ಹೇಳ್ತಾರೆ, ದಯವಿಟ್ಟು ನೋಡಿ. ನಮಸ್ತೆ ಸಮಸ್ತ ಕರ್ನಾಟಕದ ಜನತೆಗೆ ನನ್ನ ಹೃತ್ಪೂರ್ವಕ ಸ್ವಾಗತ ಸುಸ್ವಾಗತ. ಆಂಟಿ ನೀವು ನಮಸ್ಕಾರ, ಎಲ್ರಿಗೂ ನಮಸ್ಕಾರ. ಜಾಕೆಟ್ ಬಿಟ್ಟು ಸೊಕ್ಕಿ ತೋರಿಸ್ಬಿಟ್ಟು ಗೈಸ್. ಚಿಕನ್ ಇದು ಗಲೀಜು, ನಮ್ಮಮ್ಮ ತೊಳೆದಿರೋ ಪಾತ್ರೆಗಳು. ಇದು ನಮ್ಮಮ್ಮ. ಇನ್ನ ನೀವು ಚಿಕನ್ ತೊಳಿಬೇಕಾದ್ರೆ ಬರ್ಬೇಕಾಗಿತ್ತು, ಮಿಸ್ ಮಾಡ್ಕೊಂಡ್ರಿ. ಒಂದೊಂದು ಮುತ್ತು ಕಾಣೋ ನೋಡ್ಬಿಟ್ಟಿದ್ರಿ ಮಕ ನೋಡಿ ಗೈಸ್, ಮಕ ತುಂಬಾ ಚಿಕನ್. ಅಲ್ಲ ಮೀಡಿಯಾದವರೆಲ್ಲ ಬಂದಿದ್ರಂತೆ, ಆನೆ ಮರಿ ಬಿದ್ದೈತೆ ಅಂತ. ಬಂದೋದ ಅಂದಿ, ನಾನ್ ಅಂದಿಯೋ. ಮಿಕ್ಸಿ ಎತ್ತು ಮಮ್ಮಿ. ಗೈಸ್ ಇದು ಐಟಮ್ಸ್ ಗೈಸ್. ಇದು ಏನಿಲ್ಲ, ಇವಾಗ ಮಾಡ್ತಾರೆ. ಏನ್ ಮಾಡ್ತಿದ್ಯಾ ಅಂತ ಅವರು ಸಾರ್ ಮಾಡ್ತಿದ್ದಾರೆ. ನಾನು ಒಂದು ಸ್ಪೆಷಲ್ ನಂದೇ ಒಂದು ರೆಸಿಪಿ ಯಾರು ಹೇಳ್ತಿದ್ದೆ ಇಲ್ಲ, ನಂದೇ ಒಂದು ಸ್ಪೆಷಲ್ ರೆಸಿಪಿ ಕಂಡಿಡ್ತಿದ್ದೀನಿ. ಅದರಲ್ಲಿ ಓನು ಇವಾಗ ಧನ್ಯ ಪುಡಿ ಮಧ್ಯದಲ್ಲಿ ಕಾಮಿಡಿ ಇಟ್ಬಿಡು. ಯಾವ ಸೆಕೆಂಡ್ ಕೊಡು, ಹಾಕಿ ಹೇಳ್ಕೊಡು. ಇಲ್ಲ ಮಮ್ಮಿ, ಅದನ್ನ ಎತ್ಕೊಂಡು ಕೊಡು. ಮಿಕ್ಸಿನ ಇಡು ಅಂದ್ರೆ ಎತ್ತು ಒಂದೇ ಲೋಪ. ಇವಾಗ ಇದು ಹೊಸ ಮಸಾಲೆ, ಹೊಸ ರೆಸಿಪಿ. ಅಂದ್ರೆ ಮ್ಯಾರಿನೇಟ್ ಮಾಡ್ಬಿಟ್ಟು ಡೈರೆಕ್ಟ್ ಹಂಗೆ ಹಾಕಿ ವಿತಿನ್ 15 ಮಿನಿಟ್ಸ್ ಬ್ಯಾಚುಲರ್ಸು ಈಸಿಯಾಗಿ ಮಾಡ್ಕೊಳ್ಳೋ ಅಂತ ಒಂದು ಒಳ್ಳೆ ಚಿಕನ್ ಫ್ರೈ ರೆಸಿಪಿ. ಯಾವುದೇ ತರ ಮಸಾಲೆ ಗಿಸಾಲೆ ಏನು ಬೇಕಾಗಿಲ್ಲ. ಪಾತ್ರೆ ಆಗ್ಲೇ ಬೇಯ್ತಾ ಐತೆ, ಸುಟ್ಟೋಗೈತೆ, ವಾಸನೆ ಬರ್ತಾೈತೆ, ಅದಕ್ಕೆ ಟೈಮ್ ವೇಸ್ಟ್ ಮಾಡೋದು ಬೇಡ. ನೋಡಿ ಇದಕ್ಕೆ ಧನಿಯಾ ಹಾಕಿದ್ದೀನಿ, ಜೀರಿಗೆ ಹಾಕಿದ್ದೀನಿ, ಪೆಪ್ಪರು, ಕರಿಬೇವು, ಆಮೇಲೆ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕೊಂಡು ಸ್ವಲ್ಪ ಚೆನ್ನಾಗಿ. ಇದಕ್ಕೆ ಹೆಸರಿಲ್ಲ, ಹೆಸರು ಇನ್ನೂ ಬಂದಿಲ್ಲ. ಹೆಸರು ನೀವೇ ಇಟ್ಕೊಂಡ್ಬಿಡಿ. ತಿಂದಾದ್ಮೇಲೆ ನಾವು ಇಡೋದು. ತಿಂದಾದ್ಮೇಲೆ ಇಡ್ಬೋದು, ಬೇಕಾದ್ರೆ ನೀವು ನೋಡ್ತಾನೆ ಇಟ್ಕೊಂಡ್ಬಿಡಿ ಹೆಸರನ್ನ. ತಿಂದಾದ್ಮೇಲೆ ನಾವು ಇಡಕ್ ಬರ್ತಿರ್ತೀವೋ ಇಲ್ವೋ ಅಂತ ಗೊತ್ತಿಲ್ವೇ. ಅಷ್ಟು ವರ್ಷದಾಗ ನಾನು ಯಾವತ್ತೂ ಮಾಡಿಲ್ಲ ನನ್ನ ಲೈಫಲ್ಲಿ. ನೀನೇ ವರ್ಷಕ್ಕೆ ಚಿನ್ನ ಬಂಗಾರ. ಮೂಗ್ ಮೇಲೆ ಒಂಥರ ಗುಳ್ಳೆ ಆಗ್ಬಿಡಿದೆ. ತೋರ್ಸು ಗೈಸ್, ಮೂಗ್ ಮೇಲೆ ಗುಳ್ಳೆ ಆಗಿದೆ ನೋಡಿ ಗೈಸ್. ನಮ್ಮ ಅಣ್ಣಗೆ ಯಾರೋ ಕಮೆಂಟ್ ಹಾಕಿದ್ದ ಗೈಸ್, ನಮ್ಮ ಅಣ್ಣ ಬೋಂಡ ತಿಂತಿರೋದನ್ನ ಕ್ಲೋಸ್ ಅಪ್ ಅಲ್ಲಿ ತೋರ್ಸಕ್ಕೆ ಯಾರೋ ಕಮೆಂಟ್ ಹಾಕಿದ್ದ. 3 ದಿವಸದಿಂದ ಮೋಷನ್ ಹೋಗಿದ್ದಿಲ್ಲ, 3 ದಿವಸದಿಂದ ಮೋಷನ್ ಹೋಗಿರ್ಲಿಲ್ಲ. ಇವ್ನ ಕ್ಲೋಸ್ ಅಪ್ ಅಲ್ಲಿ ನೋಡಿ ಮೋಷನ್ ಹೊಟ್ಟೆ. ನಾನು ಕ್ಲೋಸ್ ಅಪ್ ಅಲ್ಲಿ ಏನು ತೋರಿಸಿಲ್ಲ ಬ್ರೋ. ನಿನ್ನ ಕ್ಲೋಸ್ ಅಪ್ ಅಲ್ಲಿ ನೋಡಿ ನನಗೆ ಮೋಷನ್ ಆಯ್ತು ಅಂತ ಹಾಕಿರೋದು ಯಾರೋ. ಹಿಂಗೆ ಲೋಪರ್ ಆಡ್ದಂಗೆ ಆಡ್ತಾನೆ ನೋಡಿ. ನಿಮಗೆ ಸ್ಮೆಲ್ ಬರ್ಬೇಕು, ಗಮ್ಮಂತ ಬರ್ತಿದ್ಯಾ ಸ್ಮೆಲ್? ಬರ್ತಾ ಇದೆ ಅವ್ರಿಗೆ, ನಿನ್ಗಲ್ಲ ಮೇರ ಮಾಡಿಸಿ. ಕೊಬ್ಬು ಸ್ವಲ್ಪ ಜಾಸ್ತಿ ಆಗಿದೆ. ಏನು ಹೊಡಿತೀಯಾ? ಕೊಬ್ಬು ಕಮ್ಮಿ ಮಾಡಬೇಕು ಗೈಸ್. ನೋಡು ಬಂತು, ಮ್ಯಾಟ್ರಿಕ್ ಬರುತ್ತೆ ಮಮ್ಮಿ. ಸುತ್ತಿ ಬೆಳೆಸಿ ಬರಲ್ಲ ನಾವು ಅಷ್ಟೇ. ಸೀಟ್ಸಾ, ಅದಕ್ಕೆ ನೆಲದ ಮೇಲೆ ಇಟ್ಕೊಂಡು ಮಾಡ್ತಾನೆ. ಸೀಟ್ಸ್ ಇಲ್ಲ, ಸಾಕು ಹುರಿದಿದ್ದು. ಸ್ವಲ್ಪ ತಣ್ಣಗಾದ್ಮೇಲೆ ರುಬ್ಕೊಂಡು ಪೌಡರ್ ಮಾಡ್ಕೊಂಡ್ಬಿಡೋಣ. ಇವಾಗ ಮ್ಯಾರಿನೇಷನ್ಗೆ ಸಿದ್ಧ ಮಾಡೋಣ. ಇದು ಸಾಂಬಾರ್ ಐಟಮ್ಗಳು ಸ್ವಲ್ಪ ದೂರ ಇಕ್ಕೋಣ. ಇದು ನಮಗಲ್ವಾ? ಇದನ್ನ ತೋರಿಸ್ಬಿಟ್ಟೆ ಮತ್ತೆ. ಯಾವುದು? ಅದನ್ನ ಈರುಳ್ಳಿ ಟೊಮೆಟೊ. ಪರವಾಗಿಲ್ಲ ತೋರಿಸು. ಏನು ಅದನ್ನ ತೋರಿಸ್ಬಿಟ್ರೆ ಅವ್ರೇನು ತಗೊಂಬಂದು ಇಟ್ಕೊಂಡ್ಬಿಡ್ತಾರ. ಅವ್ರು ಆಮೇಲೆ ಇಟ್ಕೊಂಡ್ಬಿಟ್ಟಿದ್ರೆ ಹಿಂಗೆ ಅಲ್ಲೇ ಇಟ್ಕೊಂಡ್ ಮಾಡ್ಲಿ ಬಿಡು. ಏನಕ್ಕೆ ಈ ಥರ ಸ್ಲಮ್ ಥರ ಆಡೋದು ಅಂತ ಗೊತ್ತಿಲ್ಲ. ನೀನು ಕೇಳಿ ಅಂತ. ಇವತ್ತು ನಾನು ಜಾಸ್ತಿ ಮಾತಾಡಲ್ಲ. ಏಕೆ? ಮಾತಾಡದೆ ಹೆಂಗಿರುತ್ತೆ ಅಂತ ಒಂದ್ಸರಿ ಟ್ರೈ ಮಾಡ್ರಿ. ಜನ ಇವತ್ತು ಜನ ಲೈಕ್ಸ್ ಮೇಲೆ ಲೈಕ್ಸ್ ಕೊಡ್ತಾರೆ ಜಾಸ್ತಿ. ಜನ ಬೈತಾರೆ ಜಾಸ್ತಿ ಮಾತಾಡ್ತಾನೆ ಅಂತ. ಅದಕ್ಕೆ ಮಾತು ಕಮ್ಮಿ ಮಾಡೋಣ. ಸೆಲೆಕ್ಟೆಡ್ ಪೀಸ್ನ ಹಾಕ್ಕೊಂತಿದ್ದಾನೆ. ಹೌದು, ಯಾಕಂದ್ರೆ ಸ್ವಲ್ಪ ಚೆನ್ನಾಗಿರ್ಬೇಕಲ್ಲ.
ಜಗಳ ಆಡ್ತಿದ್ದಾರೆ ಅಮ್ಮಮ್ಮಗೆ. ಮೊಸರಿಲ್ಲ ಅಂತ ಇವನ್ ಗಲಾಟೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಅಂತ ನಮ್ಮಮ್ಮ ಗಲಾಟೆ. ಈ ಗಲಾಟೆ ಬಿಡ್ಸಕ್ಕೆ ನಾನೇ ಬರ್ಬೇಕು. ಸಡನ್ ಆಗಿ ಮಾಡ್ಬಿಡ್ತೀರಾ? ಸಡನ್ ಆಗಿ ಮಾಡ್ಬಿಡ್ತೀವ ಏನ್ನ? ಸಡನ್ ಆಗಿ ಹೇಳ್ತೀರಾ ಅದ್ ಮಾಡ್ತೀವಿ ಇದ್ ಮಾಡ್ತೀವಿ ಅಂತ. ನಮ್ಮ ಅಣ್ಣಂಗೆ ಕೋಪ ಬರಿಸ್ಬೇಡ, ಅವ್ನ ಮನುಷ್ಯನಾಗಿರಲ್ಲ. ಎತ್ತ ಕೈಲೈ ಏನಂತ ನಾನು ಎಷ್ಟು ಜನ ನೋಡಿದಿನ. ನೀನು ನನ್ನಂತವ್ರು ನೋಡಿದ್ದೆ, ಆದ್ರೆ ನನ್ನ ನೋಡಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕೊಂಡಾ? ಹೇಳೇ ಇಲ್ಲ. ಸ್ವಲ್ಪನೇ ಇದ್ದಿದ್ದು, ಅದಕ್ಕೆ ಸ್ವಲ್ಪ ಹಾಕೊಂಡಿದ್ದು. ಅವ್ರು ಸ್ವಲ್ಪ ಜಾಸ್ತಿ ಹಾಕೊಳ್ರಿ ಅಂತ. ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಗೈಸ್, ಒಂದು ಸ್ವಲ್ಪ ಕಮ್ಮಿ ಹಾಕೊಳ್ಳಿ. ಮೊಸರು ಹಾಕೊಳ್ಳಿ, ಪೆಪ್ಪರ್ ಹಾಕೊಳ್ಳಿ. ಅರ್ಶಿನದ ಕೊಂಬು, ಅರ್ಶಿನ ಮತ್ತು ಚಂದನದ ಗುಣಗಳ ಸಂತು ಜೊತೆ ಇನ್ನಷ್ಟು ಅರಳಿದೆ ನನ್ನ ಮಮ್ಮಿ ಸ್ಟಾರ್ ಪ್ಲೇಯರ್. ತಣ್ಣಗಾಗಿದೆ ಈಗ. ಮಿಕ್ಸಿಯಲ್ಲಿ ಬ್ಯಾಚುಲರ್ಸ್ ಹತ್ರ ಮಿಕ್ಸಿ ಎಲ್ಲ ಇರುತ್ತೆ? ಬ್ಯಾಚುಲರ್ಸ್ ಹತ್ರ ಮಿಕ್ಸಿನೇ ಇರಲ್ಲ ಮಮ್ಮಿ. ಗೈಸ್ ಪಾಪ ಬಾಯ್ಸ್, ಬಡೂರ್ ಬ್ಯಾಚುಲರ್ಸ್ ಏನು ಮಾಡ್ತಾರೆ? ಇವನ್ ಥರ ಇರೋರೆಲ್ಲ ಓಕೆ, ಬಡೂರ್ ಬ್ಯಾಚುಲರ್ಸ್ ಏನು ಮಾಡ್ತಾರೆ? ಇವ್ರ ಹೆಸ್ರಿಗೆ ಮಾತ್ರ ಬ್ಯಾಚುಲರ್ಸ್ಗೆ ಅನ್ನೋದು ಗೈಸ್. ನೋಡಿ ನೋಡಿ, ಚಲ್ತಿದ್ದ ನೋಡಿ, ನಿಂತಾರೇನು ನಾನು ಚಲ್ತಿದ್ದ ನೋಡಿ. ಒಂದು ಚೂರು ಚೆಲ್ಲಿರಲ್ಲ ಇವಾಗ ಚೆಲ್ಲೇ ಇಲ್ಲ ಒಂಚೂರು, ಒಂದು ಬಿದ್ದಿಲ್ಲ. ಇವಾಗ ಬಿದ್ದಿದ್ರೆ ಆ ಬೀಜ ಬಿದ್ದಿದ್ರೆ ಇವಾಗ ನಾನು ಬೇರೆ ಇದ್ದೆ ಹೇಳ್ತೀನಿ ನಾನು. ಆ ಬೀಜ ಬಿದ್ದಿದ್ರೆ ಎತ್ತಿ ಹಾಕೊಂಬಿಡಿ, ಇಲ್ವಲ್ಲ ಬೇರೆ ಬೀಜ. ಜೋಕ್ ಮಾಡ್ಬಿಟ್ಟ ಮಮ್ಮಿ. ನೋಡ ಅಲ್ಲಿ ನೋಡ, ಚಿಕ್ಕ ಮಕ್ಳಿಂದ ದೊಡ್ಡ ಅಲ್ಲಿ ನೋಡ. ಚಿಕ್ಕನ್ ಕಲ್ತ್ಕೊತಾನೆ. ಬಂದಿ ನನಗೆ ಅಪರೂಪಕ್ಕೆ ಅಪ್ಪ ಕೊಟ್ಟಿದ್ದು ಮಾತಾಡಿದೆ ಮಮ್ಮಿ. ಅದೇನೋ ಅಂತಾರಲ್ಲ, ಹೋಗಿ ಬಂದು ಅಂತ. ಅಯ್ಯೋ ಸೌಂಡ್ ಮಾಡಬೇಡಿ. ಇದು ಚಿಕನ್ಗೆ ತಕ್ಕಂಗೆ ಅಳತೆ ನೋಡಿಕೊಂಡು ಎಷ್ಟು ಚಮಚ ಬೇಕೋ ಅಷ್ಟು ಚಮಚ ಹಾಕಲು ಚಮಚ 2 ಚಮಚ ಹಾಕೋಣ ಅಷ್ಟೇ. ಅಷ್ಟೇ ಗೈಸ್, 2 ಚಮಚ ಹಾಕಿದ ಚಮಚ ಮುಂದಕ್ಕೆ ಮಾಡಿ ಇಟ್ಕೊಬೋದು, ಏನೂ ಆಗಲ್ಲ ಅದು. ಯಾರು ಮುಂದಕ್ಕೆ? ಲೆಟರ್ ಆನ್. ಸ್ವಲ್ಪ ಕಸ್ತೂರಪ್ಪನ ಮೇತಿ, ಕಸ್ತೂರಿ ಮೇಥಿ. ನಿಮ್ಮ ಗಂಡ ನಿಮ್ನ ಏನಂತ ಕರೀತಾರೆ ಹೇಳ್ಬೇಕಾ? ಚಿನ್ನಿ, ಚಿನ್ನು, ನನ್ನ ಚಿನ್ನು. ಇದು ಖಾರದ ಪುಡಿ. ನಿಮ್ಮ ಗರ್ಲ್ಫ್ರೆಂಡ್ ನಿಮ್ನ ಏನಂತ ಕರೀತಾರೆ ಹೇಳ್ಬೇಕಾ? ಹೇಳಿ. ನಮ್ಮ ಗರ್ಲ್ಫ್ರೆಂಡೇ ಇಲ್ಲ. ಬಿಟ್ಟ ಓಳು. ಕ್ರಮ ಸಂಖ್ಯೆ 7, ಇವನ್ ಬಿಡೋದೆಲ್ಲ ಓಳು. ಇದೇನಿದು? ಇದು ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಒಂದು ಅರ್ಧ kg ಚಿಕನ್ ಇರ್ಬೋದೇನೋ ಮೋಸ್ಟ್ಲಿ. ಅರ್ಧ kg ಇಲ್ಲ ಅಲ್ಲಿ, ಸೊ 1 ಸ್ಪೂನ್ ಹಾಕೊಳ್ಳಿ. ಆಮೇಲೆ ಜಾಸ್ತಿ ಅದು ಸುಮ್ಮನೆ ಒಂದು ಸ್ವಲ್ಪ ತುಪ್ಪ ಹಾಕೊಳ್ಳಿ ಗೈಸ್. ಅಂದ್ರೆ ಒಂಚೂರು ಆಯಿಲ್ ಕೊಡು. ಅಯ್ಯೋ, ಇವಾಗ ಆಯಿಲ್ ಹಾಕೊಂಡಾಗ ಇವನಿಗೆ ಇಷ್ಟ, ಫೇವ್ರೆಟ್ ಪಾರ್ಟು. ಇವನ್ ಫೇವ್ರೆಟ್ ಪಾರ್ಟ್ ಇವಾಗ ಕಲ್ಸೋದು. ಇವತ್ತು ಹೋಪು, ಇವತ್ತು ನೀವು ತೋಪು ಕಲ್ಸೋದ್ರಲ್ಲೂ ಮಜಾ ಇದೆ ಅಂತ ಇವತ್ತೇ ಗೊತ್ತಾಗಿದ್ದು ಅಧ್ಯಕ್ಷರೇ. ಅದ್ಭುತವಾದ ಹಿಂಗೆ ನೋಡಿ, ಹಿಂಗೆ ಬರಬೇಕು ಕಲರ್. ಅದ್ಭುತವಾಗಿ ಹೆಂಗಿರುತ್ತೆ ಅಂದ್ರೆ ಇದನ್ನ ಇಷ್ಟೇ ನೀವು ಹಿಂಗ್ ಮಾಡ್ಕೊಂಡು ಎಲ್ಲಿ ನೋಡ್ತಿದ್ಯಾ ಹೊರಗಣ್ಣು? ಒಂದು ಅರ್ಧ ಗಂಟೆ, ಒಂದು 15 ನಿಮಿಷ ಮ್ಯಾರಿನೇಷನ್ ಮಾಡಿ ಇಟ್ಬಿಡಿ. ಚೆನ್ನಾಗಿ ಮಸಾಲೆ ಎಲ್ಲ ಪೀಸ್ಕೊಳಕ್, ಒಂದೊಂದು ಪೀಸ್ಕೊಳಕ್ ನೀಟಾಗಿ ಇಂಟ್ಕೊಳುತ್ತೆ. ಅದೆಲ್ಲ ಅಬ್ಸರ್ವ್ ಆದ್ಮೇಲೆ ಏನ್ ಮಾಡ್ರಿ, ಒಂದೇ ಒಂದು ಪಾತ್ರೆ. ಆಮೇಲೆ ಮುಂದಿನ ಪ್ರೊಸೀಜರ್ ತೋರಿಸ್ಕೊಡ್ತೀನಿ. ಇದು ಸಿಂಪಲ್ ಆಗಿ ಒಂದು 20 ನಿಮಿಷದಲ್ಲಿ ಬ್ಯಾಚುಲರ್ಸ್ ಇವಾಗ ಸಡನ್ ಆಗಿ ಯಾರನ್ನ ಬರ್ತಾರೆ, ಅವಾಗ ಏನಾರ ಹೊಸ ಡಿಶ್ ಮಾಡಬೇಕು. ಇಷ್ಟೇ, ಧನಿಯಾ ಮತ್ತೆ ಪೆಪ್ಪರು, ಜೀರಿಗೆ, ಬ್ಯಾಡಗೆ ಮೆಣಸಿನ್ಕಾಯಿ ಹುರ್ಕೊಳ್ಳಿ, ಸ್ವಲ್ಪ ಕರಿಬೇವು ಹಾಕೊಳ್ಳಿ, ಫ್ರೈ ಮಾಡಿ, ಅದನ್ನ ಪೌಡ್ರ್ ಮಾಡಿ, ಪೌಡ್ರ್ ಹಾಕೊಳ್ಳಿ, ಉಪ್ಪು, ಖಾರದ ಪುಡಿ, ಪೆಪ್ಪರು, ಅರಿಶಿನ, ಮೊಸರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಉಪ್ಪು ರುಚಿಗೆ ತಕ್ಕಷ್ಟು ಅಷ್ಟೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಶ್ರಿತ ಮಾಡಿ ಸೈಡ್ಗೆ ಇಟ್ಬಿಟ್ರೆ ನೋಡಿ ಹೆಂಗಿದೆ. ಇಷ್ಟೇ ಸಿಂಪಲ್ ರೆಸಿಪಿ. ಇದಾಗೋಯ್ತಷ್ಟೇ, ಚಿಕನ್ ಫ್ರೈ ರೆಡಿ. ಶೂಟ್ ಮಾಡ್ತಾನೆ ಯಾರಮ್ಮ ಇವನು? ಒಂದು ಅರ್ಧ ಗಂಟೆ ಇಟ್ಬಿಡಿ. ದೃಷ್ಟಿ ತೆಗೀರಮ್ಮ ಬಂದ್ರು. ಸೋನು ನಿಗಮ್ ಅವ್ರು ಬಂದಿದ್ದಾರೆ. ಅಮ್ಮ ಸುಮ್ಮನಿರಮ್ಮ. ಸೋನು ನಿಗಮ್ ಫ್ರಮ್ ಶಿವಾಜಿನಗರ್. ಕಮನ್, ಸೋನು ನಿಗಮ್ ಫ್ರಮ್ ಶಿವಾಜಿನಗರ್. ಕಮನ್. ತಾಲಿಯಾ ಬಜಾವ್, ಕ್ಲಾಪ್ಸ್, ಫ್ಯಾನ್ಸ್ ಹೊಡಿರಿ ಚಪ್ಪಾಳಿ. ಯಾರೋ ಅಲ್ಲಿ ನಿಮ್ಮ ಹತ್ರನೂ ಬರ್ತೀವಿ. ಕ್ಯಾಮ್ರಾಗೋಸ್ಕರ ನೋಡಿ ತಿನ್ಸ್ತಿದ್ದಾರೆ ಪಪಾಯ.
ಈರುಳ್ಳಿ ಕೊಳ್ತೋಗಿದೆ ಅಂತ ನೋಡಿ. ಯಾರು ಕೊಳ್ತೋಗ್ರೆ ಈರುಳ್ಳಿ ಮನೇಲಿ ಇಕ್ಬಿಡಿ ಗೀತಂತಾರ ಬಿಸಾಕಿ ಸ್ವಲ್ಪ ತಿನ್ನೋದು ನೋಡಿ. ಓಲ್ಡ್ ಐಟಮ್ಸ್ ಎಲ್ಲ ಹಂಗೆ ಬಂದು ನೋಡಿದ್ರೆ ಹಂದಿ. ಸೊ ನೋಡಮ್ಮ ನಾನೇನಂದಿಲ್ಲ, ಅವನೇ ಅಂದ ನೀನು ಕ್ಯೂಟ್ ಮಮ್ಮಿ, ಕ್ಯೂಟಿ ನೀನು. ಹಿಡಿಯೋದು ಹಿಡಿತಾ ಸರ್ರಾಗೆ ಹಿಡಿತಿದ್ಯಾ ಬಿಡು. ನೋಡು ನಾನೇನು ಅಂದರೆ ಹಿಡಿಯೋದು ಹಿಡಿತಾ. ಈರುಳ್ಳಿನ ಕಟ್ ಮಾಡಿಕೊಂಡು ಅದು ಮ್ಯಾರಿನೇಟ್ ಆಗಿದೆ. ಮ್ಯಾರಿನೇಟ್ ಆಗಿರೋದ್ರಿಂದ ಫುಲ್ ಚೆನ್ನಾಗಿ ವಾಡ ಕಟ್ಟಾರ ಬ್ರೋ ಕೈಯಲ್ಲಿ ನೋಡಿದೆ. 1 2 3 4 5 6 7 8 ಇದೆ. ಏನು ಗೊತ್ತಾಗ್ತದಲ್ಲ ಕತ್ತಲ್ಲಿ ನೋಡಿದೆ 4 ಇದೆ. ಯಾಕೆ ಬಟ್ಟೆ ಬಿಚ್ಚಿಬಿಡ್ಲಾ? ಕೆಳಗೊಂದೈತೆ ಕೆಳಗ ನಂತರ ಇದೆ ಅನ್ನೋ ತಾಯಿ ತಕ್ಕಳು. ಅಯ್ಯೋ 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 ಏನಮ್ಮ ನಪ್ಪ ಅಮ್ಮ ಮಕ್ಕಳು ಒಂದೊಂದು ಮುದ್ದು ಕಂಡ್ರು. ಉಪಾಧ್ಯಕ್ಷರೇ ತಪಸ್ಸು ಮಾಡಿ ಪಡಿಬೇಕು ಇಂಥ ಮಕ್ಳನ್ನ. ಜಾಸ್ತಿ ಉಪಾಧ್ಯಕ್ಷರೇ ನಮ್ಮ ಗರ್ಲ್ ಫ್ರೆಂಡ್ ಗೊತ್ತಾ ಉಪಾಧ್ಯಕ್ಷರೇ ಯಾರು ಅಂತ? ಅವಳು ನಂತರ ನಿಂತರ ಮಾಡಲ್ಲ. ಗೊತ್ತಾ? ಅವಳ ಹೆಸರೇನು ಗೊತ್ತಾ? ಕತ್ರಿನಾ ಕೈಫ್. ನೈಫ್ ಜಮ್ ಆಯಿಲ್ ಹಾಕಿ ಎಣ್ಣೆ ಓಪನ್ನೇ ಆಗಿಲ್ಲ ಅಂದ್ರೆ ಎಲ್ಲೆಲ್ಲ ಎಣ್ಣೆ ಮುಚ್ಚಿಲ್ಲ ಓಪನ್ ಮಾಡಲ್ಲ ಮುಚ್ಚಳ ಓಪನ್ ಮಾಡಿದ್ರೆ ಅಲ್ವೇ ನೋಡ ಎಣ್ಣೆ ಕೆಳಗ್ ಬೀಳೋದು. ನಮ್ಮಮ್ಮ ಮುಚ್ಚಳನೇ ಓಪನ್ ಮಾಡಿಲ್ಲ. ಅಮ್ಮ ಇವನ್ಗೆ ಎಣ್ಣೆ ಅಲ್ಲಮ್ಮ. ಕಮ್ಮಿಡೋ ಗ್ಯಾಸು ಬಾಂಡ್ಲಿ ಸೀಸ್ಬಿಟ್ಯಾ? ಹೈಸಾ ಹಾಕೋ ಸುಮ್ಮನೆ ಎಷ್ಟು ಮಾತಾಡ್ತಾರೆ. ಕರ್ಬೇವು ಅಂದ್ರೆ ಇದು ಕರ್ಬೆ ಕರಿ ಬಸಪ್ಪನ ಎತ್ಕೊಂಬಾರೋ. ಕರ್ಬೆ ಅಂದ್ರೆ ಇರ ಸ್ವಲ್ಪ ಇದು ಕೈ ಇಲ್ಲ ಪ್ರೀ. ಕರಿ ಬಸಪ್ಪನ್ ಕರಿಯಮ್ಮ. ಹೋಗ ಕರ್ಬೇವು ಎತ್ಕೊಂಬ. ಕರಿ ಬಸಪ್ಪನ್ ಕರಿ ಬೇಗ. ಇರ ಒಂದ್ ನಿಮಿಷ ಇಟ್ಬಿಡೋಯ್ತು ತೆಗಿಯೋದು. ಕರ್ಬೇವು ಎತ್ಕೊಂಬಾರೋ. ಕರ್ಬೇವು ಬೇಡ ಹಂಗೆ ಅಪ್ಪಿ ಅಂದ್ರೆ ಏನಂದೆ? ಕರ್ಪಿ ಅಂದೆ. ತಂದಿಕ್ಬಿಡ್ದ ಅಣ್ಣ ತಮ್ಮದಿರ್ಗೆ ಇವರೇ ಸಾಕು. ಯಾಕೆ ಹೋಗ್ಲಿ ಪಪ್ಪನ ಸಪೋರ್ಟ್ ಮಾಡಲ್ಲ. ನೋಡು ನನ್ನ ಮಗನ ಇಕ್ಕೋ ಭಾಷೆ ನೋಡು. ಎಸ್ ಇವಾಗ ಎಣ್ಣೆ ಹಾಕಿ ಹಾಕಿದ್ವಿ. ಎಣ್ಣೆ ಹಾಕಿದೀವಿ. ಇವಾಗ ಬೆಣ್ಣೆ ಹಾಕ್ತೀವಿ. ನೆಕ್ಸ್ಟ್ ಅಲ್ಲ ಅಯೋಗ್ಯ ಫಿಲಂ ಡೈಲಾಗ್ ಹೇಳ್ಕೊಬೇಕಾ? ಸಾಕಾ? ಈರೆ ಎಣ್ಣೆ ಇನ್ನ ಎಣ್ಣೆ ಬ್ಯಾಚುಲರ್ಸ್ ಇದನ್ನ ಮಾಡ್ತಾರಾ? ಇಷ್ಟೇ ಇಷ್ಟೇ ಗೈಸ್, ಇಷ್ಟೇ. ಇನ್ನೇನಿಲ್ಲ, ಮುಗೀತು ಪ್ರಾಸೆಸ್. ಎಷ್ಟ ಮುಗೀತು ಕೆಲಸ ನೋಡಿ. ತಿನ್ಬೇಡ ನೀನು. ತಿಂದವರು ಅಂತ ಪಾಪ ಮಾಡ್ಕೊಂಡು ತಿಂತಾರೆ ಜನ ಈಸಿಯಾಗಿ. ಆಮೇಲೆ ಶ್ರಾವಣ ಚಿಕನ್ ತಿಂತವ್ರೆ ಅನ್ಕೊಂಡ್ಬಿಟ್ಟರು. ನಾವು ಶ್ರಾವಣ ಮಾಡಲ್ಲ. ನಾವು ಶ್ರಾವಣ ಮಾಡಲ್ಲ ಯಾವಾಗೂ. ನಾವು ಕಾರ್ತಿಕ ಮಾಡೋದು ನಾವು. ಅದೇ ನೆಕ್ಸ್ಟ್ ಬಂತು ಫುಲ್ ವೆಜ್, ಓನ್ಲಿ ವೆಜ್ ರೆಸಿಪೀಸ್. ಇವಾಗ ಸದ್ಯಕ್ಕೆ ನಾನ್ ವೆಜ್. 1 ತಿಂಗಳು ಚೆನ್ನಾಗಿ ನೋಡ್ಕೊಂಬಿಡಿ. ಶ್ರಾವಣ ಮಾಡ್ತಿರೋರಂತೂ ಬೈಕೋತಿರ್ತಾರೆ. ಅಫ್ಕೋರ್ಸ್ ವೆಜ್ ಮಾಡೋಣ ಅಂದೆ, ಇವರೇ ಬೇಡ ಅಂದ್ರು. ವೆಜ್ ತಿಂದ್ರೆ ನಮ್ಗೆ ಆಗಲ್ಲ. ನಾವು ನಾನ್ ವೆಜ್ ತಿನ್ಬೇಕು. ವೆಜ್ ಅನ್ನು ರೋಸ್ಟ್ ಮಾಡ್ಕೊಳ್ಳೋಣ, ಚಿಕನ್ ಹಾಕೊಳ್ಳೋಣ. ರೆಸಿಪಿ ಮುಗಿತ್. ತಿಂದ್ಬಿಟ್ರೆ ತಿಂತಾ ಇದ್ರೆ ಏಯ್ ಹಿಂಗಾಡ್ತಾನೆ ಕಾಮುಕ. ಉಮೇಶ್ ರೆಡ್ಡಿ ಶಿಷ್ಯ. ಅಲ್ಕಾಸ್ ಯಾಕಾಯ್ತು ರೆಡಿ. ಹಂಗಲ್ಲ ಅದು. ಇಷ್ಟೇ ಮುಗೀತು ಪ್ರಾಸೆಸ್. ಹೆಚ್ಚದ ಹಂಗೆ ಬಾಯ್ ಹಾಕೊಳ್ಳೋದ. ಚಿಕನ್ ಚೆನ್ನಾಗಿ ಬೆಂದ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಂಡು ತಿಂತಾ ಇದ್ರು ನೋಡಿ. ಘಮ ಘಮ ಇವಾಗಲೇ ಹೊಡಿತಾ ಇದೆ. ಸಾಕು, ತವಾ ಸಿಗಬಾರ್ದು ಅಂತ ಅಷ್ಟೇ. ಏನು ಸಿಗಬಾರ್ದು? ತವಾ ಅದು ಬಾಣ್ಲಿ ಯಾವ್ದೋ ಒಂದು ಅದೇ ನೀರು ಬಿಡ್ಕೊತಾ ಇತ್ತು. ಬಿಟ್ಕೊಳತ್ತೆ, ಅದಕ್ಕೆ ಸ್ವಲ್ಪ ಹಾಕ್ದೆ ಸೀದ್ಬಿಡುತ್ತದೆ ಅಂತ. ನೋಡ್ರಿ ಏನ್ ಅದ್ಭುತವಾಗದೆ. ಇನ್ನೂ ಆಗಿಲ್ಲ ನಿನ್ ಮುಚ್ಚಪ್ಪ. ನೋಡ್ರಿ ಅನ್ಬೇಡ. ಬೆಂದ ಮೇಲೆ ತೋರಿಸ್ತೀನಿ. ತೋರಿಸಿದ ತಕ್ಷಣ ನೀವು ಅಣ್ಣ ಇದೊಂದೇ ಪೀಸು ಕಣೋಣ ನಾನು ಕಾಯ್ತಾ ಇದ್ದಿದ್ದು ಚಿಕನ್ ಫ್ರೈ ತಿನ್ನಕ್ಕೆ ಅನ್ಬೇಕು. ಆ ಥರ ಚಿಕನ್ ಫ್ರೈ ಇದು ಎಲ್ಲೂ ಕಟ್ ಮಾಡು. ಎಲ್ಲೂ ಸಿಗಲ್ಲ. ಕಟ್ ಮಾಡು. ಮಾತು ಕರೆಕ್ಟಾಗಿ ಕಟ್ರಿ. ನನಗೆ ಕೆಟ್ಟ ಕೋಪ ಬರುತ್ತೆ. ಬರ್ಲಿ ನನಗೆ ನೀನು ಏನಾದರೂ ಅನ್ನು ಏನಾಗಲ್ಲ.
ತಿಕ್ಕ ಮುಚ್ಕೊಂಡಿರು ಅಂದರೆ ಇಲ್ಲಿಂದ ಉರಿಯುತ್ತೆ, ತಿಕಾ ಮುಚ್ಚು ಅಂತ ಅಂದ್ರೆ ಇಲ್ಲಿಂದ ಉರಿಯುತ್ತೆ ನನಗೆ, ಇಲ್ಲಿಂದ ಉರಿಯುತ್ತೆ. ತಿಕಾ ಮುಚ್ಚು ಅಂದ್ರೆ ಅದೇನೇ ಇರೋದು ಮೇನು ನಿನಗೆ ಫ್ಯಾನು ಗೈಸ್ ನೋಡಿ ಗೈಸ್ ಇಷ್ಟೇ. ನಮ್ಮಮ್ಮ ನೀರು ಬೇರೆ ಎಕ್ಸ್ಟ್ರಾ ಹಾಕ್ಬಿಟ್ಟಿದ್ದಾರೆ. ನೀನ್ ಹಾಕಿಲ್ಲ ಕಣ, ಅದು ನೀರು ಬಿಟ್ಕೊಂಡಿರೋದು ಫುಲ್ ಡ್ರೈ ಆಗ್ಬೇಕು. ಇವಾಗ ಮುಚ್ಚಳ ತೆಗೆದು ಬಿಡ್ಬೇಕು, ಫುಲ್ ಡ್ರೈ ಆಗ್ಬಿಡುತ್ತೆ. ಮುಚ್ಚಳ ಮುಚ್ಕೊಂಡ್ರೆ ನೀರು. ಗಾಯ್ಸ್ ಎಷ್ಟೋ ದಿನದ ಮೇಲೆ ಒಂದು ಶೂಟ್ ಮಾಡ್ಬೇಕಂತೆ ನೋಡಿ, ಗನ್ ಲೋಡ್ ಮಾಡಿದಾನೆ. ಹಂಗಲ್ಲ, ಈಗ ಎಷ್ಟೋ ದಿವಸ ಆದ್ಮೇಲೆ ಶೂಟ್ ಮಾಡ್ಬೇಕು. ಭಕ್ತಿ ಬಗ್ಗೆ ಕೆಲವರು ಕೇಳಿದ್ರು. ನಾವು ಚಿಕನ್ ಮಾಡ್ಕೊಂಡೇನೋ ಪ್ಲೀಸ್. ಪರವಾಗಿಲ್ಲ, ಅದ್ರ ಪಾಡ್ಗೆ ಅದಿರ್ಲಿ. ಅದು ಹೌದು, ನೀನು ಇದ್ರ ಬಗ್ಗೆ ಮಾತಾಡಲ್ಬೇಡ ಕಣ. ಪರವಾಗಿಲ್ಲ, ಕೇಳಿಸ್ಕೊ. ನೀನ್ ಹೆಂಗ್ ಗೊತ್ತಾ, ಈ ಮಠದಲ್ಲಿ ಇರ್ತಾರ ಗೊತ್ತಾ ಸ್ವಾಮಿಗಳು, ಆತರ ನೀನು ಹಿಂದ್ಗಡೆ ಎಲ್ಲ ಕೆಲಸ ಮಾಡ್ತಿರ್ತಾನೆ, ಮುಂದ್ಗಡೆ ಬಂದು ಸಾಧು ತರ. ಹೌದಾ ಚಿನ್ನ? ಆಹಾರಕ್ಕೂ ನಮ್ಮ ಭಕ್ತಿಗೂ ಯಾವುದೇ ತರಹದ ಡಿಫ್ರೆನ್ಸ್ ಇರೋದಿಲ್ಲ, ಆಯ್ತಾ? ಯಾಕಂದ್ರೆ ಆಹಾರ ಬೇರೆ. ಕಟ್ ಮಾಡು ಆಯ್ತಾ? ಅವರಿಬ್ರು ಕಟ್ ಮಾಡು. ಓಕೆನಾ? ಅವ್ರಿಬ್ರು ಗಂಡ ಹೆಂಡತಿ, ಅವ್ರ ದೊಡ್ಡ ಹೆಂಡತಿ, ಇವ್ರು ಚಿಕ್ಕ ಹೆಂಡತಿ. ಓಕೆನಾ? ಅವರಿಬ್ರು ಹೆಂಗೋ ಅದೇ ಚೆನ್ನಾಗಿದ್ದಾರೆ. 190 ಜಾಸ್ತಿ ಆಗಿ ಹೊಡೆದಿರ್ಬೋದು ಅಷ್ಟೇ. ಓಕೆನಾ? ಏನೋ ಒಂದು ಪ್ರಾಬ್ಲಮ್ ಆಗಿ ಓಕೆನಾ? 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 ಬರ್ತಾರೆ, ಅಣ್ಣ ಬರ್ತಾರೆ. ಬರ್ತಾರೆ. ಓಕೆ, ಇದ್ದಾರೆ ನೋಡಿ. ಸೀತಲ್ಲ, ಎಣ್ಣೆ ಚೆನ್ನಾಗಿ ಡ್ರೈ ಆಗಲಿ, ಅವಾಗ ಮಸಾಲೆ ನೀಟಾಗಿ ಇಟ್ಕೊಳ್ಳುತ್ತೆ, ಕ್ರೇಜಿ ಆಗಿರುತ್ತೆ ಟೇಸ್ಟ್. ಮಸಾಲೆ ಎಲ್ಲ ಪರ್ಫೆಕ್ಟಾ? ನೆಕ್ಸ್ಟ್ ಲೆವೆಲ್ ರೀ. ಯಾರ್ರೀ ಮಾಡ್ತಾ ಇರೋದು? ರಾಜನವ್ರ ಮಗ ಅಂದ್ರೆ ಏನ್ರಿ? ಸುಮ್ಮನೆ ಏನ್ರಿ? ಇದಕ್ಕೊಂದು ಹೆಸರು ಇಡ್ರಿ. ನೀವೇ ಜನನೇ ಒಂದು ಹೆಸರು ಇಟ್ಬಿಡ್ರಿ. ಯಾಕಂದ್ರೆ ಹೊಸ ಹೆಸರು ನನಗೆ ಗೊತ್ತಿಲ್ಲ ಇದೇನೋ. ಬಟ್ ಏನಂದ್ರೆ ಸ್ವಲ್ಪ ನನ್ನ ಹೆಸರು ಮಿಕ್ಸ್ ಇರಲಿ, ಜೊತೆಗೆ ಮ್ಯಾರಿನೇಟೆಡ್ ಆಗಿರೋದ್ರಿಂದ ಮ್ಯಾರಿನೇಷನ್ ಅಂತ ಏನಾದ್ರು ಬರಲಿ, ಸ್ವಲ್ಪ ಡಿಫ್ರೆಂಟ್ ಆಗಿರ್ಲಿ ಹೆಸರು. ಚಂದನಲ್ಲಿ ಚಾಟ್ ಆಗೋಣ, ಮ್ಯಾರಿನೇಟೆಡ್ ಮಾತಾಡೋಣ. ಸಮ ಅಲ್ಲ, ಚಂದನಲ್ಲಿ ಚಾಟ್ ಆಗೋಣ, ಮ್ಯಾರಿನೇಷನ್ ಮಾತಾಡೋಣ, ಚಮಾ ಚಿಕನ್, ಪೆಪ್ಪರಲ್ಲಿ ಪಾತ್ ತಗೊಳ್ಳೋಣ, ಎಲ್ಲ ಮಿಕ್ಸ್ ಮಾಡಿ ಒಟ್ಟಿಗೆ ಚಪ್ಪರ್ ಚಮಪ ಚಿಕನ್, ಚಮಾ ಚಿಕನ್. ಜಿಮ್ಗೆ ಹೋಗಿ ಬಂದರೆ ವಾಸನೆ ಮಾಡ್ತಾರೆ, ಇನ್ನೇನು ಬರುತ್ತೆ? ನೀನು ಮಮ್ಮಿ, ನೀನು ಏನು ನಿನ್ನ ಸೇರಿಸಿಲ್ಲ ಆಟಕ್ಕೆ ಅಂದ್ಬಿಟ್ಟು ಹಿಂಗೆಲ್ಲ ಹೇಳ್ಬಾರ್ದು. ಆಂಟಿ ಆಟಕ್ಕೆ ಸೇರಿಸ್ಕೊಂಡಿಲ್ಲ ಅಂತ, ಆಟಕ್ಕೆ ಸೇರ್ಕೊಂಡಿಲ್ಲ ಅಂತ ಆಂಟಿ ಆಟ ಆಡ್ತಾರಪ್ಪ. ಹಾಕೋ ಕೊತ್ಮೀರಿ. ಇರಿ, ಅದು ನೋಡಿ ಎಷ್ಟು ಸೆಮಿ ಗ್ರೇವಿ ಆಗಿದೆ. ಸುಮ್ಮನೆ ಹಿಂಗೆ ಜೋಕು ಹಿಂಗೆ ತೋರಿಸಿಲ್ಲ, ಇವಾಗ ತೋರಿಸು. ಯಾರು ನಿನ್ನ ತೋರಿಸ್ಬೇಕಾ, ಅದನ್ನ ತೋರಿಸ್ಬೇಕಾ? ಚಿಕನ್ ತೋರಿಸು ಅಪ್ಪಿ. ತೋರಿಸ್ದೆ ಕಣ ಕಪ್ಪಿ. ಸುಮ್ಮನೆ ಗರ್ಲ್ ಫ್ರೆಂಡ್ ಫೋಟೋ ಕಳಿಸ್ಬೇಕನ್ನು. ನೀ ಫೋಟೋ ಏನು ತೆಗಿಯಲ್ವಾ? ನೋಡಿರೋದ್ನೇ ಎಷ್ಟು ಸಲ ಅಂತ ನೋಡೋದು ಸಾ. ಕಾಮ ದಯಾಳು, ಯಾರು ಕಾಮ ದಯಾಳು. ಆಫೀಸಲ್ಲಿ ಏನು ಕೆಲಸ ಇಲ್ಲ, ಏನು ಮಾಡ್ತೀಯಾ? ಆಫೀಸಲ್ಲೇ ಇರ್ತೀನಿ. ಏನು ಕೆಲಸ ಇಲ್ಲ ಅಂತ ಇದೀನಲ್ಲ, ಆದ್ರೂ ಆಫೀಸಲ್ಲೇ ಇರ್ತೀನಿ. ಯಾಕೋ? ನೋಡಿರೋದು ಎಷ್ಟು ಸಲ ನೋಡೋದು ಸಾರ್. ಲೋಪ. ಗೆಟ್ ಔಟ್. ಅಷ್ಟೇ, ರೆಡಿ. ಇವಾಗ ಸ್ಟವ್ ಅನ್ನು ಆಫ್ ಮಾಡೋಣ. ಇನ್ನ ಡೆಕೋರೇಷನ್ ಮಾಡಿದ ಆಗ್ಲೇ ಇಟ್ಕೊಂಡ್ಬಿಟ್ಟ ಬಾಯಿಗೆ ಇಟ್ಕೊಳ್ಳೋದ್ರಲ್ಲಿ ಆತ್ರ ಇವನಿಗೆ. ಬಾಯಿಗೆ ಇಟ್ಕೋತಾನೆ ಪಟ್ಟದ ಬಾಯಿಗೆ ಇಟ್ಕೊಂಡ್ಬಿಡ್ತಾನೆ. ಅಯ್ಯೋ, ನಾನು ಇಲ್ಲಿ ಕಷ್ಟಪಟ್ಟು ಡೆಕೋರೇಷನ್ ಮಾಡ್ತಾ ಇದ್ದೀನಿ, ಇವನು ಪಟ್ಟದ ಬಾಯಿಗೆ ಇಕ್ಕೋತಾನೆ. ಪ್ರೆಸೆಂಟೇಷನ್ ಮ್ಯಾಟರ್ಸ್. ಆಫ್ ಕೋರ್ಸ್. ಇವನ್ ಕೈಯೇ ತೋರಿಸ್ತಾನೆ. ಈ ಸ್ವಾಮೀಜಿ ಕೈ ನೋಡ್ಬಿಟ್ಟು ಜನ ಕಮೆಂಟ್ ಹಾಕ್ತಾರೆ, ಕೈಯಕ್ಕೆ ಯಾಕೆ ಕಷ್ಟ ಹಾಕೊಂಡವ್ರು ನಿಮ್ಮ ಮಣ್ಣಿಗೆ ಕಾಯಿಲೆನಾ ಅಂತ. ಕಾಯಿಲೆ ಅಲ್ಲಪ್ಪ, ಅದು ಒಂಥರ ಶಕ್ತಿನ ಆಹ್ವಾನ ಮಾಡ್ಕೊಳ್ಳೋದು. ಎಷ್ಟು ಹಾಕೋತಿದ್ಯೋ? ಡೆಕೋರೇಷನ್ ಮುಖ್ಯಮ್ಮ. ಇವಾಗ 1 ನಿಮಿಷ. ಅರಿಶಿನ ಮತ್ತು ಚಂದನದ ಸ್ಪೆಷಲ್ ಚಂದನ್ ಸ್ಟೈಲ್ ಮ್ಯಾರಿನೇಟೆಡ್ ಚಿಕನ್ ಫ್ರೈ ಫಾರ್ ಬ್ಯಾಚುಲರ್ಸ್ ಸಿದ್ಧವಾಗಿದೆ. ಮನೆಗೆ ಯಾರು ಗೆಸ್ಟ್ ಬಂದರೆ 20 ನಿಮಿಷದಲ್ಲಿ ಟಕ್ ಅಂತ ಚಿಕನ್ ತಂದು ಮ್ಯಾರಿನೇಟ್ ಮಾಡಿ ಎಣ್ಣೆಗೆ ಫ್ರೈ ಮಾಡಿ, ಹಿಂಗೆ ಈರುಳ್ಳಿ ಚೂರು ಈರುಳ್ಳಿ ಕಟ್ ಮಾಡೋಕೆ ಕರ್ಬೇವು ಹಾಕು, ಮಸಾಲೆ ಗಿಸಾಲೆ ಏನೂ ಇಲ್ಲ, ಸಿಂಪಲ್ ಚಿಕನ್ ಫ್ರೈ. ಇವಾಗ ರಿವ್ಯೂ ಅವನು ಆಗಲೇ ತಿಂದ್ಬಿಟ್ಟಿದ್ದಾನೆ. ಅಲ್ಲಿ ತಿರ್ಗಿಸ್ಕೊ, ಶೂಟ್ ಮಾಡ್ಬೋದು. ಕ್ಯಾಮ್ರಾ ತಿರ್ಗಿಸ್ಕೊ. ಚೆನ್ನಾಗಿದೆ.
ಟೇಸ್ಟ್ ನೋಡಿ. ಇವಾಗ ಬನ್ನಿ ಫಸ್ಟ್ ಇಲ್ಲಿ ನಮ್ಮ ಮಾತೃಶ್ರೀ ಕೊಡೋಣ. ಏನೇ ಆದ್ರೂ ನಮ್ಮ ಮಾತೃಶ್ರೀ ಬೇಕು. ಬಾಯಿ ನಮ್ಮಮ್ಮ ಯಾಕೋ ನಾಚ್ಕೊಂತಿದ್ದಾರೆ. ನನ್ ಗಾಳಿ ಏನೋ ಆ ಸೈಡ್ ಹೋಗ್ಬಿಡ್ತಾ ಅಂತ. ತಿನ್ನೋ ಇರೋ ಫಸ್ಟ್ ಟೇಸ್ಟ್ ನೋಡಿ. ಡೆಕೋರೇಷನ್ ಆಡೋಗ್ಬಿಡ್ತೀನಿ. ಫಸ್ಟ್ ಅವ್ನು ಹೊಟ್ಟೆ ತುಂಬ ಸರೋಜಿನಿ ಕೈ ತೊಳಿತೀನಿ. ಆಯ್ತು ತಿಂತೀವಿ ಈ ಸೈಡ್. ಎದೋಡೋಲ್ಲ ಬಿಸ್ಟು ಎಷ್ಟೊತ್ತು ಕುತ್ಕೊಳ್ಳೋದು. ಅದ್ಭುತವಾಗಿದೆಯಾ. ಈಗ ನಮ್ಮ ಸರದಿ ಚಿಕನ್ ಮಾತ್ರ ಸಕ್ಕತ್ತಾಗಿ ಬಂದಿದೆ. ಈಗ ಕರ್ಬೇವು ಇಟ್ಕೊಬೇಕು, ಸ್ವಲ್ಪ ಈರುಳ್ಳಿ ಇಟ್ಕೊಬೇಕು. ಸ್ವಲ್ಪ ಕರ್ಬೇವು ಎತ್ಕೊಬೇಕು, ಈರುಳ್ಳಿ ಎತ್ಕೊಬೇಕು. ಏನು ಹೆಸರು ಇಡ್ತೀಯ ಇದಕ್ಕೆ? ಅದ್ಭುತವಾಗಿ ಬಂದಿದೆ ಗೈಸ್. ಹಾಂ ನೀನು ಇಡೋ, ನಂಗೆ ಗೊತ್ತಿಲ್ಲ. ಏನೆಂದು ಹೆಸರಿಡಲಿ ಈ ನನ್ನ ಚಿಕನ್ಗೆ ಮ್ಯಾರಿನೇಟ್ ಮಾಡಿದ್ದೆಂದು ಹೇಳಿದ್ದೆ, ಆದರೆ ಅದಕ್ಕಿಂತ ಅದ್ಭುತವಾಗಿ ಬಂದಿದೆ. ಅದಕ್ಕಾಗಿ ಇದಕ್ಕೆ ನೀವೇ ಒಂದು ಹೆಸರನ್ನ ನಾಮಕರಣ ಮಾಡಿ, ಸಾರಿ ಬಿದ್ದಾಯ್ತು, ನಾಮಕರಣ ಮಾಡಿ ದಯಮಾಡಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿದ್ರೆ ಸಕ್ಕತ್ತಾಗಿರುತ್ತೆ. ನಾನೇ ಇಕ್ತೀನಿ. ಅದ್ಭುತವಾಗಿದೆ. ಪಾಪ ಯಾರಿಗೋ ಕೊಡೋಣ ಅಂದ, ಬೇಡ ಅಂತಾನೆ. ನಾನೇ ಇಕ್ತೀನಿ ಗೈಸ್ ಹೆಸರು ಇದಕ್ಕೆ. ಚಾ ಚಂದನಿಂದ ಚಾ, ಪೆಪ್ಪರಿಂದ ಪಾ, ರಾಜನಿಂದ ರಾ, ಎಲ್ಲ ಮಿಕ್ಸ್ ಮಾಡಿದೆ ಚಾ ಪಾ. ಗೈಸ್ ಇದ್ರ ಹೆಸರು ಬಾ ಚಿಕನ್ ರೆಸಿಪಿ ಅಂತ. ಏನು ಬಾ ಬ್ಯಾಚುಲರ್ಸ್ ಬಾಮಾ ಚಿಕನ್ ರೆಸಿಪಿ, ಬ್ಯಾಚುಲರ್ಸ್ ಮ್ಯಾರಿನೇಟೆಡ್ ಚಿಕನ್ ಫ್ರೈ. ಅದೇ ಗೈಸ್ ಫಿಕ್ಸು. ಬಾಯ್ ಬಾಯ್. ನೀವೊಂದು ಇಕ್ಬಿಡ್ರಿ. So guys, in another video, bye bye. ಬಾಯ್ ಬಾಯ್ ದುರಂಕಾರ ಬೀಳ್ಬಾರ್ದು, ಬಾಯ್. ಕೈ ಮುಗಿಬೇಕು. ಏ ಇವಾಗ ನೋಡಿದ ದುರಂಕಾರ.